ಇಸ್ರೇಲ್ ದಾಳಿಗೆ ಪ್ರತಿಯಾಗಿ ಈಗ ಹಿಜ್ಬುಲ್ಲಾದಿಂದ ಅಟ್ಯಾಕ್ ಮಾಡಲಾಗ್ತಾ ಇದೆ. ಟೆಲ್ ಅವೀವ್ ಮೇಲೆ ರಾಕೆಟ್ ದಾಳಿಗೆ ಹಿಜ್ಬುಲ್ಲಾ ಪ್ರಯತ್ನ ಪಡ್ತಾ ಇದ್ದಾರೆ. ಈಗಾಗಲೇ ಇಸ್ರೇಲ್ ನಿರಂತರವಾಗಿ ದಾಳಿ ಮಾಡೋದಕ್ಕೆ ಮುಂದಾಗಿರುವಂತದ್ದು ಲೆಬನಾನ್, ಬೈರುತ್ನ ಮೇಲೆ. ಹಾಗೆ ಟೆಲ್ ಅವೀವ್ ಮೇಲೆ ರಾಕೆಟ್ ದಾಳಿಗೆ ಈಗ ಹಿಜ್ಬುಲ್ಲಾ ಪ್ರತಿ ದಾಳಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಬೆನ್ ಗುರಿಯನ್ ಏರ್ಪೋರ್ಟ್ ನಲ್ಲಿ ಸೈರನ್ಗಳ ಸುರಿಮಳೆ ಮೊಳಗ್ತಾ ಇರುವಂತದ್ದು. ಹಿಜ್ಬುಲ್ಲಾ ರಾಕೆಟ್ ಹೊಡೆದು ಉರುಳಿಸಿದೆ ಇಸ್ರೇಲ್ ಸೇನೆ. ಎಲ್ಲರೂ ಕೂಡ ಅನ್ಕೊಂಡ್ಬಿಟ್ಟಿದ್ರು ಈ ಒಂದು ಪಶ್ಚಿಮ ಏಷ್ಯಾದಲ್ಲಿ ಏನ್ ನಡೀತಾ ಇದೆ ಕದನ. ಈಗಾಗಲೇ ಅಮೆರಿಕ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿಬಿಟ್ರು 2 ವಾರಗಳ ಕಾಲ ಯಾವುದೇ ರೀತಿಯಾದಂತಹ ಯುದ್ಧ ಇರಲ್ಲ ಅಂತ ಹೇಳಿ, ಒಂದು ಸಂಧಾನ ಮಾಡೋಣ, ಶಾಂತಿ ಸಂಧಾನ ಸಭೆ ಅಂತ ಹೇಳಿ ಕೂಡ ಮಾತನಾಡಿದ್ರು. ನೋಡಿ, ಈ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ಈಗಾಗಲೇ ಹಿಜ್ಬುಲ್ಲಾ ಅವರಿಂದಲೂ ಕೂಡ ಪ್ರತಿದಾಳಿಯನ್ನಾಗಿ ಮಾಡಲಾಗ್ತಾ ಇದೆ. ಆದ್ರೆ ಇಸ್ರೇಲ್ ಸೇನೆ ಏನಿದೆ ಹಿಜ್ಬುಲ್ಲಾ ಅವರ ಪ್ರತಿದಾಳಿಗೆ ಅವೆಲ್ಲವನ್ನ ಮಿಸೈಲ್ ಏನಿದೆ ಅವೆಲ್ಲವನ್ನ ಕೂಡ ಹೊಡೆದು ಉರುಳಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಅಮೆರಿಕದ ತೈಲ ಸಂಸ್ಕರಣಾ ಘಟಕದಲ್ಲಿ ಭೀಕರವಾಗಿ ದಾಳಿಯನ್ನ ಮಾಡಲಾಗ್ತಾ ಇದೆ. ಬೆಂಕಿಯ ಕೆನ್ನಾಲಿಗೆಗೆ ಹಿಡಿ ಹೊತ್ತಿ ಉರಿದಿದೆ ತೈಲ ಘಟಕ. ಓಲ್ಮೇಕಾ ತೈಲ ರಿಫೈನರಿ ಘಟಕದಲ್ಲಿ ಅಗ್ನಿ ಆಕಸ್ಮಿಕವಾಗಿ ಹೊತ್ತಿ ಧಗಧಗನೆ ಉರಿತಾ ಇರುವಂತದ್ದು. ಅಮೆರಿಕದ ತೈಲ ಸಂಸ್ಕರಣಾ ಘಟಕದಲ್ಲಿ ಭೀಕರವಾಗಿ ದಾಳಿಯನ್ನ ಮಾಡಲಾಗಿದೆ. ಮೆಕ್ಸಿಕೋದ ಟಬಾಸ್ಕೋದಲ್ಲಿರುವಂತಹ ತೈಲ ಸಂಸ್ಕರಣಾ ಘಟಕ ಅಂತ ಹೇಳಿ ತಿಳಿದು ಬಂದಿರುವಂತದ್ದು. ನೋಡಿ, ಈಗಾಗಲೇ ಅಮೆರಿಕಾದಲ್ಲಿರುವಂತಹ ತೈಲ ಸಂಸ್ಕರಣಾ ಘಟಕ ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ದಟ್ಟವಾಗಿ ಹೊಗೆ ಆವರಿಸಿಕೊಂಡ್ಬಿಟ್ಟಿದೆ, ಆಕಸ್ಮಿಕವಾಗಿ ಬೆಂಕಿ ತಗಲಿತೆ ಅನ್ನುವಂತಹ ಮಾಹಿತಿ ಇದೆ. ಈಗಾಗಲೇ ಸುಟ್ಟು ಕರಕಲಾಗಿರುವಂತದ್ದು ಬೆಂಕಿಯ ಕೆನ್ನಾಲಿಗೆಗೆ ಓಲ್ಮೇಕಾ ತೈಲ ರಿಫೈನರಿ ಘಟಕ ಅಂತ ಹೇಳಿ ಗೊತ್ತಾಗಿರುವಂತದ್ದು. ಆದ್ರೆ ಇದು ಆಕಸ್ಮಿಕವಾಗಿ ಬೆಂಕಿ ಹೊತ್ಕೊಂಡು ಆ ಒಂದು ಪ್ರದೇಶ ಏನಿದೆ ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ. ದಟ್ಟವಾದಂತಹ ಹೊಗೆಯನ್ನು ನಾವು ಕೂಡ ಗಮನಿಸ್ತಾ ಇದ್ದೀವಿ ದೃಶ್ಯಾವಳಿಯಲ್ಲಿ. ಮೆಕ್ಸಿಕೋದ ಚಿತ್ರಣ ಇದು. ಅಮೆರಿಕದ ತೈಲ ಸಂಸ್ಕರಣಾ ಘಟಕದಲ್ಲಿ ಭೀಕರವಾಗಿ ದಾಳಿಯನ್ನು ಕೂಡ ಮಾಡಲಾಗಿದೆ. ಮಾತುಕತೆಗೆ ಪ್ಲಾನ್ ಆಗ್ತಾ ಇದ್ರು ಕೂಡ ಇನ್ನು ಯುದ್ಧ ನಿಂತಿಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂತಂದ್ರೆ ಈಗಾಗಲೇ ಮಾತುಕತೆಯನ್ನು ಆರಂಭ ಮಾಡಿದ್ದಾರೆ. ಇನ್ನೂವರೆಗೂ ಕೂಡ ಇವರು ಯುದ್ಧವನ್ನ ನಿಲ್ಲಿಸುವುದಕ್ಕೆ ಮುಂದಾಗ್ತಾ ಇಲ್ವಲ್ಲ, ಯಾಕೆ? ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಸೇನೆ ನಿಯೋಜನೆ ಮಾಡಲಾಗಿದೆ. ಮಧ್ಯಪ್ರಾಚ್ಯದ ಆಕಾಶದಲ್ಲಿ ಅಮೆರಿಕದ ಯುದ್ಧ ವಿಮಾನಗಳು ಹಾರಾಡ್ತಾ ಇದ್ದಾವೆ. ವಾಯು ಪ್ರದೇಶದಲ್ಲಿ ಸಾಲು ಸಾಲು ಯುದ್ಧ ವಿಮಾನಗಳ ಹಾರಾಟ ನಾವು ಕಾಣಬಹುದು. ಈಗಾಗಲೇ ಇರಾನ್ ಮತ್ತು ಅಮೆರಿಕ ನಡುವೆ ಒಂದು ರೀತಿಯಾದಂತಹ ಒಪ್ಪಂದ ಆಗಿದೆ. ಓಕೆ ಫೈನ್, ನಾವು ಶಾಂತಿ ಸಂಧಾನ ಸಭೆಯನ್ನ ಮಾಡೋಣ, ಒಂದು ಒಪ್ಪಂದಕ್ಕೆ ಬರೋಣ ಅಂತ ಹೇಳಿ ಕೂಡ ಮಾತುಕತೆಯನ್ನ ನಡೆಸಿದ್ರು. ಆದ್ರೆ ಎಲ್ಲ ಒಂದು ಕಡೆ ಇಸ್ರೇಲ್ ತನ್ನ ಪ್ರತಿದಾಳಿಯನ್ನ ಮುಂದುವರಿಸ್ಬಿಟ್ಟಿದೆ, ನಿಲ್ಲಿಸ್ತಾ ಇಲ್ಲ. ಇದರಿಂದ ಇರಾನ್ ಕೂಡ ರೊಚ್ಚಿಗೆದ್ದು ಬಿಟ್ಟಿದೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಶಾಂತಿ ಸಂಧಾನ ಸಭೆಯಲ್ಲಿ ಪಾಲ್ಗೊಳ್ಳಲ್ಲ ಅಂತ ಹೇಳಿ ನೇರಾನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಅವ್ರು ನಿಲ್ಸೋವರೆಗೂ ಕೂಡ, ಅಂದ್ರೆ ಇಸ್ರೇಲ್ನವರು ಏನ್ ಯುದ್ಧ ಮಾಡ್ತಿದಾರಲ್ಲ ಅದನ್ನ ನಿಲ್ಸೋವರೆಗೂ ಕೂಡ ನಾವು ಖಂಡಿತವಾಗ್ಲೂ ಈ ಒಂದು ಸಭೆಯಲ್ಲಿ ಭಾಗಿಯಾಗಲ್ಲ ಅಂತ ಹೇಳಿ ಕೂಡ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಮಧ್ಯಪ್ರಾಚ್ಯದ ಆಕಾಶದಲ್ಲಿ ಕೂಡ ನಾವು ಗಮನಿಸ್ತಾ ಇದ್ದೀವಿ ಅಮೆರಿಕದ ಯುದ್ಧ ವಿಮಾನಗಳು ಹಾರಾಡುವಂತಹ ಚಿತ್ರಣವನ್ನ. ವಾಯು ಪ್ರದೇಶದಲ್ಲಿ ಸಾಲು ಸಾಲಾಗಿ ಯುದ್ಧ ವಿಮಾನಗಳು ಹಾರಾಟವನ್ನ ನಡೆಸ್ತಾ ಇದ್ದಾವೆ. ಈಗಾಗಲೇ ಅಮೆರಿಕ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದಾಗೆ 2 ವಾರಗಳ ಕಾಲ ಕದನ ವಿರಾಮವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಆದರೂ ಕೂಡ ಇದು ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ.